ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ನೀವು ಕೇಳುತ್ತಿದ್ದೀರಾ ಪ್ರಶ್ನೆಗಳ ಲೋಕ, ವಿವಿಧ ಪ್ರಶ್ನೋತ್ತರಗಳ ವಿಶೇಷ ಕಾರ್ಯಕ್ರಮ. ಕೇಳಿ ಪ್ರಶ್ನೋತ್ತರಗಳ ಲೋಕ, ವಿನೂತನ ಕಾರ್ಯಕ್ರಮ ಸರಣಿ. ಮುಂಜಾನೆಯ ಶುಭ ಸಂದರ್ಭದಲ್ಲಿ ಆಲಿಸಿರಿ ಪ್ರಶ್ನೋತ್ತರ ಲೋಕ, ಪ್ರಶ್ನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಕೇಳಿ ಆನಂದಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ರಸಪ್ರಶ್ನೆಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಿತ್ರ ಶರತ್ ನಿಮ್ಮ ಜೊತೆಯಾಗಿದ್ದೇನೆ. ಸ್ನೇಹಿತರೆ, ನಾವು ಇಂದಿನ ಸಂಚಿಕೆಯಲ್ಲಿ ಸಂಗೀತ ಹಾಗೂ ನೃತ್ಯದೊಂದಿಗೆ ಕೇಳಿಬರುವ ಕೆಲವು ಪ್ರಸಿದ್ಧ ವ್ಯಕ್ತಿಗಳ ಹೆಸರುಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ನೋಡೋದಾದರೆ, ಇದನ್ನು ತಿಳ್ಕೊಳ್ಳೋದ್ರಿಂದ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಹಾಗೆ ನೃತ್ಯ ಕ್ಷೇತ್ರದಲ್ಲಿ ಯಾರೆಲ್ಲ ಮಹನೀಯರಿದ್ದರು ಅವ್ರ ಬಗ್ಗೆ ಯಾವುದೇ ಪರೀಕ್ಷೆ ಆಗಿರ್ಬೋದು, STA ಆಗಿರ್ಬೋದು, FTA ಆಗಿರ್ಬೋದು, ಇನ್ಯಾವುದೇ ಪರೀಕ್ಷೆ ಆಗಿರ್ಬೋದು, ಆ ಪರೀಕ್ಷೆಯಲ್ಲಿ ಅವ್ರ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ನಿಮಗೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಎಂದಿನಂತೆ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಸೊ ಪೂರ್ತಿಯಾಗಿ ಇದನ್ನು ಸಂಚಿಕೆಯನ್ನು ಕೇಳಿದ್ರೆ ನಿಮಗೆ ಹೆಚ್ಚು ಮಾಹಿತಿ ಸಿಗುತ್ತೆ. ಹಾಗಾಗಿ ಪೂರ್ಣವಾಗಿ ಕೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ. ₹1 ಕೂಡ ನಿಮ್ಮಿಂದ ಖರ್ಚಾಗೋದಿಲ್ಲ. ಉಚಿತವಾಗಿ ಜ್ಞಾನ ನಿಮಗೆ ಸಿಗುತ್ತೆ. ಬನ್ನಿ, ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಹಾಡುಗಾರಿಕೆ ಕ್ಷೇತ್ರದಲ್ಲಿ ಅನೇಕ ಮಹನೀಯರಿದ್ದಾರೆ. ಭೀಮ್ಸೇನ್ ಜೋಶಿ, ಹಾಗೆ PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ, KG ಯೇಸುದಾಸ್, ಹಾಗೆ ಸೋನು ನಿಗಮ್, ಶ್ರೇಯಾ ಘೋಷಾಲ್, S ಜಾನಕಿ, ಹಾಗೆ P ಸುಶೀಲಾ, ಮಂಜುಳಾ ಗುರುರಾಜ್, BR ಛಾಯಾ, ಹಾಗೆ MD ಪಲ್ಲವಿ, ಬೇಗಂ ಅಫ್ತರ್, ಹಿರೇಬಾಯಿ ಬಡೋಡ್ಕರ್, ಕೇಸರ್ಬಾಯಿ ಕೇಡ್ಕರ್, ಓಂಕಾರನಾಥ ಠಾಕೂರ್, VR ಪಟವರ್ಧನ್, ಸಿದ್ದೇಶ್ವರಿ ದೇವಿ, ತ್ಯಾಗರಾಜ ಪಲಸ್ಕರ್, ಪಂಕಜ್ ಮಲ್ಲಿಕ್, ಹಾಗೆ ಪ್ರಸಿದ್ಧ ಗಾಯಕರು ಮೊಹಮ್ಮದ್ ರಫಿ, ಮುಕೇಶ್, ಕಿಶೋರ್ ಕುಮಾರ್, MS ಶುಭಲಕ್ಷ್ಮಿ, ತಾನ್ಸೇನ್ ಗಂಗೂಬಾಯಿ ಹಾನ್ಗಲ್, ಮಲ್ಲಿಕಾರ್ಜುನ ಮನ್ಸೂರ್, ಬಸವರಾಜ ರಾಜಗುರು, ಹಾಗೆ ಇನ್ನೂ ಅನೇಕರು ಇದ್ದಾರೆ. ಸ್ನೇಹಿತರೆ, ಹೇಳ್ತಾ ಹೋದರೆ ಪಟ್ಟಿ ತುಂಬಾನೇ ಬೆಳೆಯುತ್ತೆ. ಸೊ ಈಗ ಹೆಚ್ಚು ಅನೇಕ ಹೊಸ ಗಾಯಕರು ಹುಟ್ಕೊಂಡಿದ್ದಾರೆ. ವಿಜಯ್ ಪ್ರಕಾಶ್ ಅವರಿರ್ಬೋದು, ಹಾಗೆ ನಮ್ಮ ಅರ್ಜುನ್ ಜನ್ಯ, ಇವರು ಸಂಗೀತ ನಿರ್ದೇಶಕರಲ್ಲೇ ಹಾಡು ಕೂಡ ಹಾಡ್ತಾರೆ. ಹಾಗೆ ಸಂತೋಷ್ ವೆಂಕಿ. ಸೊ ಇನ್ನೂ ಅನೇಕ ಸಂಗೀತ ಸಾಮ್ರಾಜ್ಯವೇ ತೆರೆದುಕೊಳ್ಳುತ್ತೆ. ಹಾಗೆ ಮಂಜುಳಾ ಗುರುರಾಜ್, ಇವರೆಲ್ಲರೂ ಕೂಡ ಅನೇಕ ಒಂದು BK ಸುಮಿತ್ರಾ, ಇನ್ನು ಹೇಳ್ತಾ ಹೋದರೆ ಮುಗಿಯೋದಿಲ್ಲ. ಯಾವುದಾದ್ರೂ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಇದು ಸಂಗೀತ ಪ್ರಪಂಚನೇ ಹಾಗೆ. ಅನೇಕ ಗಾಯಕರು
ಈಗ ಹೊಸದಾಗಿ ಹುಟ್ಕೊಂಡಿರುವಂಥ ಗಾಯಕರು, ಹೊಸ ಹೊಸ ಹಾಡುಗಳಿಗೆ ಧ್ವನಿಯಾಗಿರುವಂಥ ಗಾಯಕರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕರು ಸಹಕರಿಸ್ತಾ ಇದ್ದಾರೆ. ಇವರು ಪ್ರಸಿದ್ಧವಾದ ಪ್ರಮುಖ ಗಾಯಕರಾಗಿ ಮುನ್ನೆಲೆಗೆ ಕಾಣಿಸ್ಕೊಳ್ತಾರೆ. ಹೊಸ ಹೊಸ ಗಾಯಕರು ಅವಾಗವಾಗ ಸಂಗೀತದಲ್ಲಿ ಸೃಷ್ಟಿಯಾಗ್ತಾನೆ ಇರ್ತಾರೆ. ಸಂಗೀತ ಪ್ರಪಂಚ ಯಾವತ್ತೂ ಕೂಡ ಮುಗಿಯದ ಕಥೆ. ಇನ್ನು ವಾದ್ಯ ಸಂಗೀತದಲ್ಲಿ ಆದ್ ಮಹಾಲಿಂಗಂ, ಬಿಸ್ಮಿಲ್ಲಾ ಖಾನ್, ಹಾಗೆ ದೊರೆಸ್ವಾಮಿ ಅಯ್ಯಂಗಾರ್, ಸಾದಿಕ್ ಅಲಿ ಖಾನ್, ಅನೂಬಿ ಲಾಲ್, ಬರಹಂ, ಪುಕಾರ್, ಅಹ್ಮದ್ ಜಾನ್, ತ್ರಿಕಾದರ್, ರವಿಶಂಕರ್, ಪಾಲ್ಘಾಟ್ ಮಣಿ ಅಯ್ಯರ್, ಗೋವಿಂದರಾವ್, ವಿಲಯತ್ ಖಾನ್, ಅಲಿ ಅಕ್ಬರ್ ಖಾನ್, ವಿ.ಸಿ. ಜೋಗ್ಸ್, ಲಾಲುಮುಡಿ ಜಯರಾಮನ್, ಅನ್ಸದ್ ಅಲಿ ಖಾನ್, ರಾಧಿಕಾ ಮೋಹನ್ ಮೈತ್ರಾ, ಗಜಾನನ ರಾವ್ ಜೋಶಿ, ಟಿ ಚೌಡಯ್ಯ, ಅಲ್ಲಾವುದ್ದೀನ್ ಖಾನ್. ಇನ್ನು ಭರತನಾಟ್ಯ ಮತ್ತು ನೃತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಅನೇಕ ಮಹನೀಯರಲ್ಲಿ ಕೆಲವರ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಯಾಮಿನಿ ಕೃಷ್ಣಮೂರ್ತಿ, ಯು.ಎಸ್. ಕೃಷ್ಣರಾವ್, ಚಂದ್ರಬಾಕಾ ದೇವಿ, ಕೋಮಲಾ ವರ್ಧನ್, ಇಂದ್ರಾಣಿ ರೆಹಮಾನ್, ಬಾಲ ಸರಸ್ವತಿ, ಪಿ.ಸಿ. ಪಿಳ್ಳೈ, ಋಣಾಲಿನಿ ಸಾರಾಭಾಯ್, ಪದ್ಮಾ ಸುಬ್ರಹ್ಮಣ್ಯಂ, ನಂದಿನಿ ಆಳ್ವಾ, ಸುನಲ್ ಅಮಾಲ್ ಸಿಂಗ್. ಕಥಕ್ ನೃತ್ಯ ಅಂದರೆ ಕೇರಳದ ಕಡೆ ಇದನ್ನು ಮಾಡ್ತಾರೆ. ಕಥಕ್ಕಳಿ ಅಂತಲೂ ಕೂಡ ಹೇಳ್ತಾರೆ. ಕೇರಳದ ಒಂದು ಓಣಂ ಅಂತ ನೀವೆಲ್ಲರೂ ಕೂಡ ಕೇಳಿರ್ಬೋದು. ಆ ಓಣಂ ಸಂದರ್ಭದಲ್ಲಿ ಈ ಒಂದು ಕಥಕ್ಕಳಿ ಸರ್ವೇ ಸಾಮಾನ್ಯವಾಗಿದ್ದೇ ಇರುತ್ತೆ. ಇದೊಂದು ವಿಶೇಷ ಅಂತಲೇ ಹೇಳ್ಬೋದು. ಬಿರ್ಜು ಮಹಾರಾಜ್, ಗೋಪಿ ಕೃಷ್ಣನ್, ಶಂಭು ಮಹಾರಾಜ್, ಸಿತಾರಾ ದೇವಿ, ದಮಯಂತಿ ಜೋಶಿ, ಹಾಗೆ ರಾಮಗೋಪಾಲ್, ಕುಂಜು ಕುರುಪ್, ಕೆ ಚಂದು, ಹಾಗೆ ಕೆ ನಾಯರ್, ಉದಯಶಂಕರ್. ಇದಾಗಿತ್ತು ಸ್ನೇಹಿತರೆ, ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ, ಹಾಗೆ ನೃತ್ಯ, ಹಾಗೆ ಭರತನಾಟ್ಯಂ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಂತಹ ಕೆಲವು ವ್ಯಕ್ತಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವ್ಯಕ್ತಿಗಳ ಬಗ್ಗೆ ಮಾಹಿತಿ ನೀಡೋದಕ್ಕೆ ಪ್ರಯತ್ನ ಪಡ್ತೀವಿ. ಯಾಕಂದರೆ ನಮಗೆ ಸಿಕ್ಕಷ್ಟು ಮಾಹಿತಿಯನ್ನು ಖಂಡಿತವಾಗಲೂ ನಿಮಗೆ ಒದಗಿಸಿದ್ದೇವೆ. ಇನ್ನೂ ಯಾರನ್ನಾದರೂ ಬಿಟ್ಟಿದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಿಮಗೂ ಗೊತ್ತಿರುವಂಥವ್ರನ್ನ ನೀವು ಕಮೆಂಟ್ ಮುಖಾಂತರ ನೀವು ಕೂಡ ನಮಗೆ ತಿಳಿಸ್ಬೋದು. ಸೊ ಇನ್ನೂ ಅನೇಕರು ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅವರು ಎಲೆಮರೆಯಂತೆ ಒಳಗೆ ಇರ್ತಾರೆ, ಆದರೆ ಜಗತ್ತಿಗೆ ಗೊತ್ತಾಗಲ್ಲ ಯಾರು ಅಂತ. ಅಂತಹ ಅನೇಕ ಮಹನೀಯರಿದ್ದಾರೆ. ಎಲ್ಲರನ್ನೂ ಸ್ಮರಣೆ ಮಾಡ್ತಾ ನೀವು ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗೆ ಇವರ ಒಂದು ಜೀವನ ಚರಿತ್ರೆಯ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡೋಣ. ನೀವು ಕೂಡ ಮಾಡಿ. ಹಾಗೆ ಇವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋದ್ರಿಂದ ಏನೇನು ಅಡ್ವಾಂಟೇಜ್ ಇದೆ ಅಂದರೆ ಏನು ಉಪಯೋಗ ಇದೆ ಅಂದರೆ, ಇವರ ಜೀವನದ ಬಗ್ಗೆ
ಏನಾದರೂ ಪ್ರಶ್ನೋತ್ತರಗಳು ಯಾವುದಾದ್ರೂ ಪರೀಕ್ಷೆಯಲ್ಲಿ ಬಂದರೆ ಅದು ಕೂಡ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಸೊ ನಮಗೆ ಎಷ್ಟೋ ವಿಷಯಗಳು ಗೊತ್ತೇ ಇರಲ್ಲ. ಇಂತಹ ಹೊಸ ಹೊಸ ವಿಷಯವನ್ನು ತಿಳಿಸುವಂಥದ್ದೇ ಮಾಹಿತಿ ಖಜಾನೆಯ ಪ್ರಯತ್ನ. ನೀವು ಕೇಳಿ, ನಿಮ್ಮವರಿಗೂ ಕೇಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.